ಮಕ್ಕಳುಗಳಿಗೆ ಈ ಬೇಸಿಗೆ ಶಿಬಿರಗಳನ್ನು ಹಮ್ಮಿಕೊಂಡಿರೋದು ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇತ್ತೀಚೆಗೆ ನಾವು ಮೊಬೈಲ್ ಟಿವಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಮಕ್ಕಳು. ಈ ಥರ ಒಂದು ಪ್ರೋಗ್ರಾಮ್ ಇದೆ ಅಂದರೆ ಎಷ್ಟೋ ವಿಷಯಗಳನ್ನ ಮಕ್ಕಳು ತಿಳ್ಕೊಂಡಂಗೆ ಆಗುತ್ತೆ, ಕಲಿತಂಗೆ ಆಗುತ್ತೆ, ಫ್ಯೂಚರಲ್ಲೂ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ. ಸೊ ಈ ಥರ ಪ್ರೋಗ್ರಾಮ್ಗಳು ಪ್ರತಿ ಸಲ ನಡೀತಾ ಇದ್ದರೆ ಮಕ್ಕಳಲ್ಲಿರೋ ಪ್ರತಿಭೆಗಳನ್ನು ಹೊರಹಾಕ್ಬೋದು ಅಂತಲೂ ಹೇಳ್ಬೋದು. ಸೊ ಇದು ಒಂದು ಉತ್ತಮ ಅವಕಾಶ, ಅದರಲ್ಲೂ ನಮ್ಮ ಮಕ್ಕಳಿಗೆ ಸಿಕ್ಕಿದೆ ಅಂದರೆ ನಾವು ಒಂದು ರೀತಿ ಪುಣ್ಯವಂತರು ಅಂತ ಹೇಳ್ತೀವಿ. ಪ್ರೇಮ, ನಾನು ಈ ಮಂತು ಏನು ಚಿತ್ರಭೂಮಿ ಇತ್ಯಾದಿ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ಸರ್. ಅಲ್ಲಿಗೆ ನನ್ನ ಮಗಳನ್ನ ಜಾಯಿನ್ ಮಾಡಿದೆ. ಸೊ ನನಗೆ ಸ್ಟಾರ್ಟಿಂಗು ಇದು ಹೇಗೆ ಏನು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಈ 1 ಮಂತಲ್ಲಿ ಏನೇನಾಗಿದೆಯೋ ನನ್ನ ಮಗಳಲ್ಲಿ ಬದಲಾವಣೆ ಆಗಲಿ, ಲೈಕ್ ಬೇರೆಯವ್ರ ಮಕ್ಕಳಲ್ಲೂ ಕೂಡ ನಂಗೆ ತುಂಬ ಖುಷಿ ಆಯಿತು. ಆದಿ ಲೋಕೇಶ್ ಸರ್ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ, ಹೀಗೆ ಕಲೆ ಇರೋ ಕೆಲವೊಂದು ಎಲ್ಲ ಮಕ್ಳಿಗೂ ದಾರಿದೀಪ ಆಗಲಿ. ಇದು ನಮ್ಮ ಈ ಕೆಲವೊಂದು ಮಕ್ಕಳಿಗಷ್ಟೇ ಅಲ್ಲದೆ ಬೇರೆ ಬೇರೆ ಮಕ್ಕಳು ಕೂಡ ದಾರಿದೀಪ ಆಗಲಿ. ಇದು ಈ ಕಲೆಗೆ ಕೊನೆಯೇ ಇದೆ, ಎಲ್ಲ ಒಂದು ಗುರಿ ಮುಟ್ಲಿ ಅಂತ ಆಶಿಸ್ತೀನಿ. ಜೊತೆಗೆ ಏನಾಗಿದೆ ಅಂತಂದರೆ ಇಲ್ಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಶುರುವಾಯಿತು. ಆವಾಗ ನಾವೆಲ್ಲ ಒಂದು ಕಡೆ ಜಾಯಿನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಹುಡುಕ್ತಾ ಇದ್ವಿ. ಇಲ್ಲಿ ಕಲಾಮಂದಿರದಲ್ಲಿ ಇನ್ನೊಂದು ಕಡೆ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ವಿ. ಬಟ್ ಜೊತೆಗೆ ಇಲ್ಲಿ ಮಹರ್ಷಿ ಸ್ಕೂಲಲ್ಲಿ ಆದಿ ಲೋಕೇಶ್ ಅವರು ಶುರು ಮಾಡಿದ್ದಾರೆ ಅಂತ ಅಂದಾಗ ತುಂಬ ಸಂತೋಷ ಆಯಿತು. ನಾವು ಅವ್ರ ಜೊತೆ ಫೋನ್ ಮಾಡಿ ಮಾತಾಡಿ ನಮ್ಮ ಇಬ್ಬರು ಮಕ್ಕಳನ್ನು ಅಲ್ಲಿಗೆ ಸೇರಿಸ್ದು. ತುಂಬ ಖುಷಿಯಾಗುತ್ತೆ. ಏನಾಗುತ್ತೆ, ಪೇರೆಂಟ್ಸು ಎಲ್ಲ ನಾವು ಮಕ್ಕಳನ್ನ ರಜಾ ಬಂದ ತಕ್ಷಣ ಮಕ್ಕಳನ್ನ ಮನೇಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹೇಗೆ ಮಾಡೋದು ಅಂತ ಅಂದ್ಕೋತಾರೆ. ಹಾಗಾಗಿ ಎಲ್ಲರೂ ಒಂದು ಕಡೆ ಸೇರಿಸ್ಬೇಕು, ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಅಂದ್ಕೊಳ್ಳುವಾಗ ನಾವು ಜಾಯಿನ್ ಮಾಡಿಸಿ ತುಂಬ ಸಂತೋಷ ಆಯಿತು. ಮಕ್ಕಳು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಮತ್ತು ಎಲ್ಲ ಮಕ್ಕಳನ್ನು, ಈ ಚಿಕ್ಕ ಮಕ್ಕಳನ್ನ ಸಂಭಾಳಿಸೋದು ತುಂಬ ಕಷ್ಟದ ವಿಚಾರ. ಇದನ್ನು ಸಂಸ್ಥೆನ ಸ್ಥಾಪನೆ ಮಾಡಿ ಆದಿ ಲೋಕೇಶ್ ಅವರು ಮತ್ತು ಅವ್ರ ಮಿಸ್ಸಸ್ಸು ತುಂಬ ಚೆನ್ನಾಗಿ ಅವ್ರ ಟೀಮು ಮಾಡಿದ್ದಾರೆ. ಮಕ್ಕಳು ಇದರಿಂದ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ನಾಳೆಯಿಂದ ಮಿಸ್ ಮಾಡ್ಕೋತಾರೆ. ಇವು ಮುಗೀತು ಅಂತಂದರೆ ಅವ್ರಿಗೆ ಆಗಲೇ ಬೇಜಾರು. ಏನಾದ್ರು ಒಂದು ಇಲ್ಲಿ ಹೋಗ್ತಾಯಿದ್ದು ಪ್ರತಿದಿನ ರೊಟೀನ್ ಆಗೋಗಿತ್ತು. ಅವ್ರಿಗೆ ಚೆನ್ನಾಗಿ ಕಲಿತಾಯಿದ್ರು. ಇನ್ನು ಮುಂದೆ ಕಾಲ ಕಲಿಯೋದು ಹೇಗೆ ಅಂತ ಅನಿಸುತ್ತೆ ಅವ್ರಿಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಇವತ್ತಿನ ಕಾರ್ಯಕ್ರಮನೂ ಕೂಡ ತುಂಬ ಚೆನ್ನಾಗಿ ಮೂಡಿಬಂತು. ಎಲ್ಲ ಮಕ್ಕಳಿಗೂ ತುಂಬ ಸಂತೋಷ. ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲ ಪೇರೆಂಟ್ಸ್ಗಳು. ಈ ರೀತಿ ಯಾವುದೇ ಒಂದು ಕಾರ್ಯಕ್ರಮನ ಮಕ್ಕಳ ಜೊತೆ ಇನ್ವಾಲ್ವ್ ಮಾಡಿಸ್ಬೇಕು, ಮುಂದಕ್ಕೆ ತೊಡಗಿಸ್ಬೇಕು. ಬರೀ ಓದೋದಷ್ಟೇ ಜೀವನ ಆಗೋದಿಲ್ಲ. ಈ ಆ್ಯಕ್ಟಿವಿಟಿಗಳನ್ನ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಅಂದ್ಬಿಟ್ಟು ಸೇರ್ಕೊಂಡಿರೋದು ತುಂಬ ಸಂತೋಷ ಆಯಿತು. ಮತ್ತು ಜೊತೆಗೆ ಈ ಸಂಸ್ಥೆ ಹುಟ್ಟಾಕಿದಂಥ ಆದಿ ಲೋಕೇಶ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಟೀಮು ಇನ್ನೂ ಯಶಸ್ವಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹಾರೈಸ್ತೀನಿ ನಾನು. ಸರ್ ಹೇಗನ್ನಿಸ್ತು? ಸರ್ ಸೂಪರ್, ಫ್ಯಾಂಟಾಬ್ಯುಲಸ್, ಮಾರ್ವಲಸ್, ತುಂಬ ಚೆನ್ನಾಗಿತ್ತು ಸರ್. ಅತ್ಯುತ್ತಮವಾಗಿತ್ತು. ಮಕ್ಕಳಿಗೆ ಒಂದು ಒಳ್ಳೆಯ ವೇದಿಕೆ ಸಿಕ್ತು. ಈ ಬೇಸಿಗೆ ರಜದಲ್ಲಿ ನೀವು ಸಂಭಾಳಿಸಿದ್ದೀರ ನಮ್ಮ ಮಕ್ಕಳುಗಳನ್ನ, ಅದೊಂದು. ಆಮೇಲೆ ನಮ್ಮ ಮಕ್ಕಳಿಂದ ಒಂದು ಒಳ್ಳೆಯ ಕಲೆನ ಪ್ರತಿಭೆನ ಹೊರತೆಗೆದಿದ್ದೀರ. ಇದು ಅವ್ರಿಗೆ ಒಂದು ಪ್ರಥಮ ಆಗಿದೆ ಆ್ಯಕ್ಚುಲಿ ಇದು. ಸೊ ಇದೊಂದು ವೇದಿಕೆ ಸಿಕ್ತು. ಮುಂದೆ ಅದನ್ನು ನಾವು ಕಂಟಿನ್ಯೂ ಮಾಡೋ ಒಂದು ಸಂಭವಗಳು ಬರ್ತದೆ. ಸರ್ ಕೇವಲ ಶಿಬಿರ ಅನ್ನೋದಂತಲ್ಲ, ಈ ಒಂದು ವೇದಿಕೆ ಎಷ್ಟು ಮುಖ್ಯ ಆಗುತ್ತೆ ಮಕ್ಕಳಿಗೆ ಇವತ್ತಿನ ದಿನಗಳಲ್ಲಿ ಅಂತ? ಎಷ್ಟು ಮುಖ್ಯ ಆಗುತ್ತೆ ಸರ್? ಖಂಡಿತವಾಗ್ಲೂ ಸರ್ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಈ ಒಂದು ಏನು ಇದು ಬಾಲ್ಯಾವಸ್ಥೆ ಏನಿದೆ, ಇಲ್ಲಿಂದ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಈ ಥರ ಕೊಡ್ತಾ ಅಂದರೆ ಖಂಡಿತವಾಗ್ಲೂ ಮುಂದೆ ಅದೊಂದು ಬೇಸ್ ಆಗಿ ಅವ್ರಿಗೆ ಕನ್ವರ್ಟ್ ಆಗುತ್ತೆ. ಸೊ ಅದು ಮುಂದೆ ಅದು ಕಂಟಿನ್ಯೂ ಆಗುತ್ತೆ ಅಂತ. ಸೊ ರಿಯಲಿ ತುಂಬ ಮುಖ್ಯ ಆಗುತ್ತೆ ಸರ್, ತುಂಬ ಮುಖ್ಯ ಆಗುತ್ತೆ, ಪ್ರಾಮುಖ್ಯತೆ ವಹಿಸುತ್ತೆ. ನೀವು ಚಿಕ್ಕವರಿದಾಗ ಇದು ಮಾಡೋಕ್ಕಾಗಲಿಲ್ಲ ಅಂತ ಅನ್ನಿಸ್ತಾ? ಖಂಡಿತವಾಗ್ಲೂ ಸರ್. ಆದ್ದರಿಂದನೇ ನಾನು ನಮ್ಮ ಮಗನ್ನ ಈ ಒಂದು ನನಗೆ ಇಂಟ್ರೆಸ್ಟ್ ಇದ್ದಿದ್ದನ್ನ ನನ್ನ ಮಗನ ಕೈಯಲ್ಲಿ ನಾನು ಮಾಡ್ತಿರೋದು. ಏನು ಆಗ್ಬೇಕಂತ ಆಸೆ ಸರ್ ಮಗ? ನಾನು ತುಂಬ ನೋಡ್ತಿದ್ದೆ, ನನ್ನ ಮೂವೀಸ್ ಎಲ್ಲ ತುಂಬ ನೋಡ್ತಿದ್ದೆ. ಏನಾಗಬೇಕು ಅಂತ ಏನೋ ಒಂದು ಇದಿರಲಿಲ್ಲ, ನನಗೆ ಒಂದು ಧ್ಯೇಯ ಇರಲಿಲ್ಲ. ಬಟ್ ತುಂಬ ಚಿತ್ರರಂಗನ ತುಂಬ ನೋಡ್ತಿದ್ದೆ, ಅದರಿಂದ ನೋಡ್ತಿದ್ದೆ, ಮೂವೀಸ್ಗಳು ನೋಡ್ತಿದ್ದೆ, ರಿವ್ಯೂ ಮಾಡ್ತಿದ್ದೆ. ಸೊ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಒಂದು ಆಸೆ ಇತ್ತು. ಬಟ್ ಏನೋ ಒಂದು ವೇದಿಕೆಗಳು ಸಿಕ್ಕಲಿಲ್ಲ ನಮಗೆ. ನಾವು ಆ ಥರ ಇರಲಿಲ್ವೇನೋ ಮೇ ಬಿ. ಸೊ ನಮ್ಮ ಮಕ್ಕಳಿಗಾರ ಮುಂದೆ ಬರಲಿ ಈ ಒಂದು ರಂಗದಲ್ಲಿ ಅನ್ನೋದು ನಮ್ಗೆ ಇಷ್ಟ ಆಯಿತು ಸರ್. ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಪ್ರಾಕ್ಟೀಸು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಖುಷಿ ಆಗ್ತದೆ. ನಿಮ್ಮದು ಇದೇ ಥರ ಏನಾದರೂ ನಡ್ಕೊಂಡು ಹೋಗಿ ಅಂತ ನಾನು ಆಶಿಸ್ತೀನಿ. 3 ಮಕ್ಕಳನ್ನ ಸೇರಿಸಿದ್ವಿ. ಓಕೆ. ನಾವು ಈ ಥರ ರಂಗದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ, ಇದೇ ಫಸ್ಟ್ ಟೈಮು. ನಾವು ನಮ್ಮ ಮಕ್ಕಳನ್ನ ಏನಾದ್ರು ಒಂದು ಕಲೆ ಗುರುತಿಸ್ಕೊಳ್ಳಿ ಅಂತ ಈ ಪ್ರಯತ್ನ ಪಟ್ಟಿದ್ದೀವಿ. ಅದರಲ್ಲಿ ಫಸ್ಟ್ ಹೆಜ್ಜೆಲ್ಲ ನಮ್ಗೆ ಖುಷಿಯಾಗಿದೆ. ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಮಕ್ಕಳಿಗೆ ಯಾವ ಥರ ಈ 1 ಮಂತ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವ್ರಿಗೆ ಇನ್ನೂ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಎಂಟೈರ್ ಟೀಮ್
ಫಾರ್ ಟೇಕಿಂಗ್ ಕೇರ್ ಆಫ್ ಅವರ್ ಕಿಡ್ಸ್ ಸೋ ವೆಲ್ ಆ್ಯಂಡ್ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಆ್ಯಂಡ್ ದೇ ವಾಂಟ್ ಟು ಡೂ ಮೋರ್ ಆಫ್ ದಿಸ್. ಕಲೆನ ಮೇಲ್ತರೋದಕ್ಕೆ ತುಂಬ ಕಾರಣ ಆಗ್ತಾ ಇದ್ದಾರೆ ಈ ತಂಡ. ಥ್ಯಾಂಕ್ ಯು ಸೊ ಮಚ್ ಸರ್. ಈ ನಾಟಕದಲ್ಲಿ ನೀವು ಈ ಏಜಲ್ಲಿ ಇದ್ದೀರಿ, ಯಾವ ಪಾತ್ರ ಮಾಡ್ತಿದ್ರಿ ಸರ್? ಎಲ್ಲರಿಗೂ ರಾಜ ಮಾಡಬೇಕು ಅಂತ ಆಸೆ, ಬಟ್ ನನಗೆ ಮೋಸ್ಟ್ಲಿ ಅಲ್ಲಿ ನಿದ್ದೆ ಮಾಡಕ್ಕೆ ಕೂರಿಸ್ತಿದ್ರು ಸೈಡಲ್ಲಿ. ರಾಜ ಆಗಿದ್ರೆ ರಾಣಿ ಯಾರು ಆಗ್ತಿದ್ರು? ರಾಣಿ ಯಾರು ಆಗ್ತಿದ್ರು? ರಾಣಿ ಇದಾರಲ್ಲ ನಾವು ಯಾವಾಗಲೂ ಇವ್ರನ್ನೇ ಇಟ್ಟು ಅವ್ರು ಇದ್ದಾರೆ ಅಂತ ಹೇಳ್ತಿರೋದಾ? ಬೇರೆ ದಾರಿ ಇಲ್ಲ. ನಮಗೂ ಈ ಥರ ಎಲ್ಲ ಮಾಡಬೇಕು ಅಂತ ಚಿಕ್ಕದ್ರಿಂದ ಆಸೆ ಇತ್ತು, ಆದರೆ ನಮಗೆ ಈ ಥರ ವೇದಿಕೆ ಏನು ಸಿಕ್ಕಿರಲಿಲ್ಲ. ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ತುಂಬ ಖುಷಿಯಾಗಿದೆ ನಮಗೂ. ಈಗ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾವು ಸ್ವಲ್ಪ ಆಶಿಸ್ತೀವಿ. ಖುಷಿ ಆಗ್ತಿದೆ ಸರ್. ನಿಮ್ಮ ಎಸ್ಪೆಷಲಿ ನೀವು ಆಗಲೇ ಹೇಳಿದ್ರಿ ನಾನು ಮಾಡೋಕ್ಕಾಗಲಿಲ್ಲ, ನನ್ನ ಮಗ ಮಾಡೋಣ ಅಂತೇಳಿ. ಒಂದು ವೇದಿಕೆ ಅದು ನಿರ್ಮಾಣ ಮಾಡಿದಂಥ ಆದಿ ಲೋಕೇಶ್ ಅವರು, ಇವ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಸ್ವಲ್ಪ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಇದು ಮಕ್ಕಳಿಗೆ ಸ್ವಲ್ಪ ಸಮ್ಮರ್ ಇದು ಬೇಸಿಗೆ ರಜೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಆಟ ಆಡೋದು, ಇಂಥ ಕಲೆಗಳನ್ನು ಗುರುತಿಸಿ ಮಕ್ಕಳನ್ನ ಸ್ವಲ್ಪ ಮುಂದೆ ತರಬೇಕಂತ ಅವರು ಮಾಡ್ತಿದ್ದಾರಲ್ಲ, ಚೆನ್ನಾಗಿದೆ ಅನಿಸ್ತು ನಮ್ಗೆ. ಅದು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಮುಂದೆ ಏನು ಮಾಡ್ಬೇಕಂತ ಮಗ ಏನಾಗಬೇಕಂತ ಆಸೆ ನಿಮಗೆ? ಆಸೆ ಏನಿಲ್ಲ, ಹುಡುಗರು ಈ ಥರ ಕಲೆ ಅವರು ಈ ಥರ ಕಲೆಯಲ್ಲಿ ಪ್ರೋತ್ಸಾಹ ಚೆನ್ನಾಗಿದೆ ಅಂದ್ರೆ ಮುಂದುವರ್ಸೋಣ ಅಂತ. ಅಲ್ಲ, ಏನಾಗಬೇಕು ಅಂತ ಆಸೆ ಸರ್ ನಿಮಗೆ ನಿಮ್ಮ ಮಗ? ಹಂಗೇನಿಲ್ಲ, ಅವನು ಇದರಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತಂದರೆ ನಾವು ಮುಂದುವರ್ಸ್ತೀವಿ. ನಿಮಗೆ ಹೇಗೆ ಅನ್ನಿಸ್ತು ಮೇಡಮ್? ಖುಷಿ ಆಯಿತು ಸರ್. ಅವ್ನು ತುಂಬ ವೇದಿಕೆಗೆ ಹೋಗ್ತಾ ಇರಲಿಲ್ಲ, ತುಂಬ ಭಯ ಪಡ್ತಿದ್ದ. ಈ ವೇದಿಕೆಗೆ ಬಂದಮೇಲೆ ಅವನು ಸ್ಟೇಜ್ ಫೇವರ್ ಮುಗಿಸಿರೋದವನು. ತುಂಬ ಖುಷಿ ಆಯಿತು. ಅವ್ನಿಗೆ ಸ್ಟೇಜ್ ಅಂದರೆ ಭಯ ಇರ್ತಿತ್ತು, ಅವ್ನಿಗೆ ಎಲ್ಲ ಈಗ ಗೊತ್ತಿತ್ತು, ಬಟ್ ಸ್ಟೇಜ್ ಭಯ ಇತ್ತು. ಅದನ್ನು ಭಯ ಹೋಗ್ಸಿದ್ದಾರೆ ಆದಿ ಸರ್ ಮತ್ತು ಸೌಮ್ಯ ಮ್ಯಾಮ್ ಅವ್ರು. ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡ್ದೆ, ಖುಷಿ ಆಯಿತು ನನಗೆ. ಅವ್ನು ಮಾಡಿದ ಆ್ಯಕ್ಟು ತುಂಬ ಇಷ್ಟ ಆಯಿತು. ಆದಿ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ.